ಕೊಲೆ ಆರೋಪಿ ದರ್ಶನ್ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನಿದೆ ಸಮಸ್ಯೆ, ದರ್ಶನ್ಗೆ ಯಾವಾಗ ಸರ್ಜರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ನರ್ವ್ ರೂಟ್ ಬ್ಲಾಕ್ ಆಗಿದೆ, ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗುತ್ತೆ ಈ ಟೈಮ್ನಲ್ಲಿ. ಇದು ವರ್ಕ್ ಆಗಲಿಲ್ಲ ಅಂತ ಹೇಳಿದಾಗ ಸರ್ಜರಿ ಮಾಡಲೇಬೇಕಾಗತ್ತೆ ಅಂತ ಡಾಕ್ಟರ್ ಹೇಳಿರೋದು. ಇದನ್ನ ಫಿಕ್ಸೇಷನ್ ಅಂತ ಹೇಳಿ ಹೇಳ್ತೀವಿ. ಫಿಕ್ಸೇಷನ್ ಅಂತ ಹೇಳಿ S1L5 ಏನು ಸಮಸ್ಯೆ ಇದೆಯಲ್ಲ ಅದನ್ನ ಫಿಕ್ಸೇಷನ್ ಸರ್ಜರಿ ಅಂತ ಮಾಡಲಾಗುತ್ತೆ. ಈಗಾಗಲೇ ಸ್ಟ್ರೆಂಥನಿಂಗ್ ವರ್ಕೌಟ್ ಅನ್ನ ಅವ್ರು ಶುರು ಮಾಡಿದ್ದಾರೆ. ದೇಹದ ಮೇಲ್ಭಾಗ ಮಾತ್ರ ವರ್ಕೌಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸ್ವಲ್ಪ ಬೆನ್ ಸಮಸ್ಯೆ ಇರೋದ್ರಿಂದಾಗಿ ಅವ್ರಿಗೆ ಲೋಯರ್ ಬಾಡಿ ವರ್ಕೌಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಮಾಡೋಕ್ಕಾಗೋದಿಲ್ಲ ಅಂತೇಳಿ ಡಾಕ್ಟರ್ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತು ನರ್ವ್ ಬ್ಲಾಕ್ ಇಲ್ಲ ಸರ್ಜರಿ ಅಂದರೆ ಇವಾಗ ರೆಗ್ಯುಲರ್ ಟ್ರೀಟ್ಮೆಂಟ್ ಇರುತ್ತೆ. ಎಪಿಡ್ಯೂರಲ್ಲು ಮತ್ತು ನರ್ವ್ ಬ್ಲಾಕ್ ಫಿಸಿಯೋಥೆರಪಿ. ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ. ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್. ದಟ್ಸ್ ಸರ್ಜರಿ. ಈಗ ಡಾಕ್ಟ್ರೆ ಅದು ಈಗೇನು ಕೊಡ್ತೀರಾ ಡಾಕ್ಟ್ರೆ ಇಂಜೆಕ್ಷನ್? ಇವಾಗ ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್ ಕೊಡ್ತೀವಿ. ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್ ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓವರ್ ಬಾಡಿ ಎಲ್ಲ ವರ್ಕೌಟ್